ಇಲ್ಲಿ ನಿರ್ಮಾಣ ಮತ್ತು ಕಾಗದ ಮಡಿಸುವಿಕೆಯ ಮೂಲಕ ಸಮಾನಾಂತರ ರೇಖೆಗಳನ್ನ ಚಿತ್ರಿಸುವುದು. ಕ್ಲೀನ್ ಆಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ನಾವು ರೂಲರ್ ಮತ್ತೆ ಸೆಟ್ ಸ್ಕ್ವೇರ್. ರೂಲರ್ ಅಂದ್ರೆ ಸ್ಕೇಲು, ಸೆಟ್ ಸ್ಕ್ವೇರ್ ಅಂದ್ರೆ ನಮ್ಮ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಒಂದು ತ್ರಿಕೋನದ ರೀತಿ ಒಂದು ಸ್ಕೇಲ್ ಇರುತ್ತೆ, ಅದನ್ನ ನಾವು ಸೆಟ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇವೆರಡನ್ನ ಬಳಸಿ ನಾವು ಸಮಾನಾಂತರ ರೇಖೆಗಳನ್ನ ಚಿತ್ರಿಸ್ಬೇಕಂತೆ. ಮೊದ್ಲಿಗೆ ಸ್ಕೇಲ್ ಇದೆ, ಸ್ಕೇಲ್ ಮೇಲೆ ನಾನು ಒಂದು ಲೈನ್ ಡ್ರಾ ಮಾಡ್ತೀನಿ. ನೋಡಿ, ಈಗ ಒಂದು ಲೈನ್ ಡ್ರಾ ಮಾಡ್ಕೊಂಡೆ, ಇದಕ್ಕೆ ನಾನು ಎಂ ಅಂತ ಹೆಸರು ಕೊಟ್ಟೆ. ನಂತರ ಏನ್ ಮಾಡ್ತೀನಿ, ಒಂದು ಸೆಟ್ ಸ್ಕ್ವೇರ್ ನ ಬಳಸ್ಕೋತೀನಿ. ಇಲ್ಲಿ ನೋಡಿ, ಸೆಟ್ ಸ್ಕ್ವೇರ್ ಅಲ್ಲಿ ಈ ಕಡೆ ಒಂದ್ ಬದಿ ಇದೆ, ಈ ಕಡೆ ಒಂದ್ ಬದಿ ಇದೆ, ಇಲ್ಲೊಂದ್ ಬದಿ ಇದೆ, ಹೌದಲ್ವಾ? ಇದನ್ನ ನಾನು ಕರೆಕ್ಟ್ ಆಗಿ ಸ್ಕೇಲ್ ಹತ್ರ ಕೂರ್ಸಿರೋದ್ರಿಂದ ಈ ಎರಡು ಕಾರ್ನರ್ ಅಲ್ಲಿ ಯಾವ್ದಾನ ಒಂದ್ ಕಾರ್ನರ್ ನ ನಾನು ಪರಿಗಣಿಸ್ತೀನಿ. ಮೊದ್ಲಿಗೆ ನಾನು ಈ ಕಾರ್ನರ್ ನ ಪರಿಗಣಿಸಿ ಈಗ ಇಲ್ಲಿ ನಾನು ಪೆನ್ಸಿಲ್ ಇಂದ ಒಂದ್ ಲೈನ್ ಡ್ರಾ ಮಾಡ್ತೀನಿ. ಇದಕ್ಕೆ ನಾನು ಪಿ ಅಂತ ಹೆಸರು ಕೊಟ್ಟೆ. ನಂತರ ಯೋಚನೆ ಮಾಡಿ, ಸಮಾನಾಂತರ ರೇಖೆಗಳು ಬೇಕು ಅಂದ್ರೆ ನಮ್ಮ ಹತ್ರ ಎರಡು ರೇಖೆಗಳಿರ್ಬೇಕಲ್ವಾ? ಹೌದು. ಹಾಗಾಗಿ ಈ ಸ್ಕೇಲ್ ನ ನಾನು ಸ್ವಲ್ಪ ಚೂರು ಕೆಳಗಡೆ ಜರುಗಿಸಿ ಈಗ ಮತ್ತೊಂದ್ ಲೈನ್ ನ ಡ್ರಾ ಮಾಡ್ತೀನಿ. ಇದನ್ನ ನಾನು ಕ್ಯೂ ಅಂತ ಹೇಳ್ತೀನಿ. ಈಗ ಪಿ ಮತ್ತೆ ಕ್ಯೂ ರೇಖೆಗಳು ಸಮಾನಾಂತರವಾಗಿದೆಯಾ ಅಂದ್ರೆ ನಾನ್ ಖಂಡಿತ ಸಮಾನಾಂತರವಾಗಿದೆ ಅಂತ ಹೇಳ್ತೀನಿ. ಹಾಗಾದ್ರೆ ಹೆಂಗ್ ಸಮಾನಾಂತರವಾಗಿರುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ? ನಾವು ಸೆಟ್ ಸ್ಕ್ವೇರ್ ಬಳಸಿ ಈ ರೇಖೆನ ಬಿಡಿಸಿದೀವಿ, ಪಿ ಮತ್ತೆ ಕ್ಯೂನ. ಹಾಗಾಗಿ ಈ ಆಂಗಲ್ ಇರುತ್ತಲ್ವಾ, ಇಲ್ಲಿರೋ ಕೋನ ಕ್ಯೂ ಮತ್ತೆ ಎಂ ನ ನಡುವೆ ಮತ್ತೆ ಪಿ ಮತ್ತೆ ಎಂ ನ ನಡುವೆ, ಇದು ಕರೆಕ್ಟ್ ಆಗಿ 90 ಡಿಗ್ರಿನೇ ಇರುತ್ತೆ. ನೀವು ಕೋನ ಮಾಪಕ ಇಟ್ಟು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿರುವ ಕೋನ ಕರೆಕ್ಟ್ ಆಗಿ 90 ಡಿಗ್ರಿ ಅಂತ. ಹಾಗಾಗಿ ನಾವು ಎಂ ಅನ್ನೋದನ್ನ ಛೇದಕ ಅಂತ ಅನ್ಕೊಂಡ್ರೆ ಈ ಎರಡೂ ಕೋನಗಳೇನಿದೆಯೋ ಇವು ಅನುರೂಪ ಕೋನಗಳಾಗಿರುತ್ತೆ. ಹಾಗಾಗಿ ಪಿ ಮತ್ತೆ ಕ್ಯೂ ಒಂದಕ್ಕೊಂದು ಸಮಾನಾಂತರವಾಗಿರುತ್ತೆ. ಇನ್ನೊಂದು ಉದಾಹರಣೆ ಪರಿಗಣಿಸೋಣ, ಈಗ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಸ್ಕೇಲ್ ಇದೆ, ಮತ್ತೆ ಒಂದು ಲೈನ್ ತಗೋತೀನಿ, ಇದನ್ನ ನಾರ್ಮಲ್ ಆಗಿ ಎಂ ಅಂತ ಪರಿಗಣಿಸಿದೆ. ಮತ್ತೆ ನಾನು ಸೆಟ್ ಸ್ಕ್ವೇರ್ ತಗೊಂಡೆ. ಆಗ್ಲೇ ಯಾವ ಕಾರ್ನರ್ ಯೂಸ್ ಮಾಡಿದೆ, ಇದನ್ನ ಯೂಸ್ ಮಾಡಿದೆ ತಾನೆ. ಈಗ ಉಲ್ಟಾ ಮಾಡೋಣ. ಈಗ ಈ ಕಾರ್ನರ್ ಯೂಸ್ ಮಾಡಿ ಒಂದು ಲೈನ್ ಡ್ರಾ ಮಾಡೋಣ. ನೋಡಿ, ಇಲ್ಲಿ ಡ್ರಾ ಮಾಡಿದೆ, ಇದಕ್ಕೆ ನಾನು ಪಿ ಅಂತ ಹೆಸರು ಕೊಟ್ಟೆ. ನಂತರ ಮತ್ತೆ ಸರ್ಸಿ ಮತ್ತೊಂದು ಲೈನ್ ಡ್ರಾ ಮಾಡ್ತೀನಿ, ಇದಕ್ಕೆ ನಾನು ಕ್ಯೂ ಅಂತ ಹೆಸರು ಕೊಟ್ಟೆ. ಈಗ ಇದು ಸಮಾನವಾಗಿದ್ಯಾ? ಹೌದು, ಸಮಾನಾಂತರವಾಗಿರುತ್ತೆ. ಹಿಂಗೆ ಅಂತ ಚೆಕ್ ಮಾಡ್ಬೇಕಂದ್ರೆ ಈಗ ನೋಡಿ, ನಾನು ಕೋನ ಮಾಪಕ ತಗೊಂಡೆ. ನೋಡಿ, ಕೋನ ಮಾಪಕ ಕರೆಕ್ಟ್ ಆಗಿ ಇಲ್ಲಿ 0 ಕೂರಿಸಿದೀನಿ. ಇಲ್ಲಿರುವ ಕೋನ ಎಷ್ಟು? 120 ಡಿಗ್ರಿ, ಹೌದಲ್ವಾ? ಹಾಗಾದ್ರೆ ಪಿ ಮತ್ತೆ ಎಂ ನ ನಡುವೆ ಕೋನ 120 ಡಿಗ್ರಿ ಅಂತ ಆಯ್ತು. ಮತ್ತೆ ಇಲ್ಲಿ ಕೋನ ಮಾಪಕ ಇಟ್ಟಾಗೂ ನೋಡಿ ಮಕ್ಳ, ಇದು ಕರೆಕ್ಟ್ ಆಗಿ 120 ಡಿಗ್ರಿನೇ ಇದೆ. ಹಾಗಾದ್ರೆ ಕ್ಯೂ ಮತ್ತೆ ಎಂ ನ ನಡುವೆ ಇರುವ ಕೋನ ಸಹ 120 ಡಿಗ್ರಿ ಅಂತ ಆಯ್ತು. ಎಂ ಅನ್ನೋದು ಛೇದಕ ಅಂತ ಆದ್ರೆ ಈ ಅನುರೂಪ ಕೋನಗಳು ಸಮಾನಾಂತರವಾಗಿರುತ್ತೆ. ಹಾಗಾಗಿ ಈ ಪಿ ಮತ್ತೆ ಕ್ಯೂ ಅನ್ನೋ ರೇಖೆಗಳು ಸಮಾನಾಂತರ ರೇಖೆಗಳಾಗಿರುತ್ತೆ. ಈಗ ಅರ್ಥ ಆಯ್ತಲ್ವಾ? ಇದ್ಯಾವ ವಿಧಾನ? ಸ್ಕೇಲ್ ಮತ್ತೆ ಸೆಟ್ ಸ್ಕ್ವೇರ್ ಬಳಸಿ ಚಿತ್ರಿಸುವ ವಿಧಾನ. ನೆಕ್ಸ್ಟ್ ನಾವೊಂದು ವಿಧಾನ ನೋಡೋಣ. ಇಲ್ಲಿ ಒಂದ್ ಲೈನ್ ಇದೆ, ಎಂ ಅಂತ ಪರಿಗಣಿಸಿದೀನಿ. ಈಗ ಈ ಎಂ ಅನ್ನೋ ರೇಖೆಗೆ ಮತ್ತೊಂದು ರೇಖೆ ಸಮಾನಾಂತರವಾಗಿದೆ ಅಂತ ತೋರಿಸಿದ್ರೆ ಮುಗೀತಲ್ವಾ ನಮ್ ಕೆಲ್ಸ? ಇಲ್ಲಿ ಮುಗೀತು ಅನ್ಕೊಳಕ್ ಮುಂಚೆ ಒಂದ್ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಬಾಹ್ಯ ಬಿಂದು ಎ ಅಂತ ಇದೆ. ಇಲ್ಲಿ ಬಾಹ್ಯ ಬಿಂದು ಎ ಅಂತ ಇದೆ ಅಲ್ವಾ, ಇದರ ಮುಖಾಂತರ ಹೋಗುವ ರೇಖೆ ಎಂಗೆ ಸಮಾನಾಂತರವಾಗಿದೆ ಅಂತ ನಾವು ತೋರಿಸ್ಬೇಕು. ಸಮಾನಾಂತರವಾಗಿದೆ ಅಂತ ತೋರಿಸ್ಬೇಕಷ್ಟೇ ತಾನೆ ಅಂತ ಹೇಳಿ ಹಿಂಗೊಂದು ಲೈನ್ ಡ್ರಾ ಮಾಡಿ ನೋಡಿ ಸಮಾನಾಂತರವಾಗಿದೆ ಅಂತ ಹೇಳೋದಲ್ಲ. ಇದಕ್ಕೆ ಅಂತ ಒಂದು ವಿಧಾನ ಇರುತ್ತೆ. ಏನ ಆ ವಿಧಾನ ಅಂದ್ರೆ, ಕೈವಾರ ಮತ್ತು ರೂಲರ್ ಬಳಸಿ ಸಮಾನಾಂತರ ರೇಖೆಗಳನ್ನ ಚಿತ್ರಿಸುವುದು. ಕೈವಾರ ಅಂದ್ರೆ ಏನು? ಕಾಂಪಸ್. ರೂಲರ್ ಅಂದ್ರೆ ಸ್ಕೇಲು, ಹೌದಲ್ವಾ? ಇವೆರಡನ್ನ ಬಳಸಿ ನಾವು ಸಮಾನಾಂತರ ರೇಖೆಗಳನ್ನ ಚಿತ್ರಿಸ್ಬೇಕು. ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ ಎ ಮತ್ತೆ ಎಂ ನ ಜಾಯಿನ್ ಆಗೋ ತರ ಒಂದು ಲೈನ್ ಡ್ರಾ ಮಾಡ್ಕೊಂಡೆ. ಇದಕ್ಕೆ ನಾನು ಪಿ ಅಂತ ಹೆಸರು ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಆದ್ರೆ ಕೈವಾರನ ಬಳಸ್ತೀನಿ. ಕೈವಾರ ಈ ರೀತಿ ಇರುತ್ತಲ್ವಾ, ಇದರಲ್ಲಿ ಎರಡು ತುದಿ ಇರುತ್ತೆ, ಒಂದು ಪೆನ್ಸಿಲ್ ಹಾಕಿರ್ತೀವಿ, ಇನ್ನೊಂದು ಸೂಜಿಯ ತುದಿ. ಈ ಸೂಜಿಯ ತುದಿನ ನಾನು ಕರೆಕ್ಟ್ ಆಗಿ ಪಿ ಮೇಲೆ ಕೂರ್ಸಿದೀನಿ. ನಂತರ ಏನ್ ಮಾಡ್ತೀನಿ, ಈಗ ಇಲ್ಲೊಂದು ನಾನು ಕಂಸವನ್ನ ಎಳಿತೀನಿ. ಇಲ್ಲಿರೋ ಡಿಸ್ಟೆನ್ಸ್ ಅಂದ್ರೆ ಈ ಸೂಜಿಗೂ ಮತ್ತೆ ಪೆನ್ಸಿಲ್ಗೂ ಇರೋ ಡಿಸ್ಟೆನ್ಸ್ ಏನಾದ್ರೂ ಆಗಿರ್ಲಿ, ಇದ್ರ ನಡುವೆ ಇರುವ ದೂರ ತಲೆ ಕೆಡ್ಸ್ಕೊಳಂಗಿಲ್ಲ. ಈಗ ನಾನೊಂದು ಕಂಸವನ್ನ ಡ್ರಾ ಮಾಡಿದೆ. ನಂತರ ಏನ್ ಮಾಡ್ತೀನಿ, ಮತ್ತೆ ಈ ಕೈವಾರವನ್ನ ತೆಗೆದುಕೊಂಡು ಹೋಗಿ ನಾನು ಎ ಮೇಲೆ ಇಡ್ತೀನಿ. ಇಲ್ಲೂ ಸಹ ಇಲ್ಲಿದ್ದಂತ ಸೇಮ್ ದೂರನ ಇಟ್ಕೊಂಡು ಕಂಸವನ್ನ ಡ್ರಾ ಮಾಡ್ತೀನಿ. ನಂತರ ಏನ್ ಮಾಡ್ತೀನಿ, ಮತ್ತೆ ಕಾಂಪಸ್ನ ನಾನು ಕೆಳಗಡೆ ತಗೊಬಂದು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗಿರೋ ದೂರ ಆಗ್ಲೇ ನಾವು ತಗೊಂಡಿದ್ದು. ಈಗ ಕರೆಕ್ಟ್ ಆಗಿ ಇಲ್ಲಿಗೆ ಸೆಟ್ ಮಾಡ್ಕೊಳ್ಳೋಣ. ಸೆಟ್ ಮಾಡ್ಕೊಂಡು ಮತ್ತೆ ಎ ಮೇಲೆ ಕೂರ್ಸಿ ಇಲ್ಲಿ ಒಂದು ನಾನು ಕಂಸವನ್ನ ಎಳೆದಾಗ ನೋಡಿ ಮಕ್ಳ, ಇಲ್ಲಿ ಸೂಜಿಯ ತುದಿ ಇದೆ ಅಲ್ವಾ, ಇದು ಮತ್ತೆ ಇದು ಒಂದೇ ರೇಖೆಗೆ ಬರುತ್ತೆ. ನೋಡಿ, ನಾನು ಇಲ್ಲಿ ರೇಖೆಯನ್ನು ಜಾಯಿನ್ ಮಾಡಿದಾಗ ಏನಾಗುತ್ತೆ ನೋಡಿ, ಕರೆಕ್ಟ್ ಆಗಿದ್ಯಾ?
ಇದನ್ನ ನಾವು ನಿರ್ಮಾಣ ಅಂತ ಹೇಳ್ತೀವಿ. ಈಗ ನಾವು ಕನ್ಸ್ಟ್ರಕ್ಟ್ ಮಾಡ್ತಿದೀವಿ. ಇಲ್ಲಿ ಏನ್ ಮಾಡಿದ್ವಿ, ಕಾಂಪಾಸ್ ತಗೊಂಡು ಆರ್ಕ್ ಡ್ರಾ ಮಾಡಿದ್ವಿ, ಮತ್ತೆ ಒಂದು ಆರ್ಕ್ ಡ್ರಾ ಮಾಡಿ ಇಲ್ಲಿಂದ ನಾವು ಜಾಯಿನ್ ಮಾಡಿದ್ವಿ. ಈಗ ನೋಡಿ, ಎ ಅನ್ನುವ ರೇಖೆ ಎಂ ಅನ್ನುವ ರೇಖೆಗೆ ಸಮಾನಾಂತರವಾಗಿಲ್ವಾ? ಹೌದು, ಖಂಡಿತವಾಗ್ಲೂ ಸಮಾನಾಂತರವಾಗಿದೆ. ಇಲ್ಲಿ ನೀವು ನೋಡಿದಾಗ ಇಲ್ಲಾಗುವ ಕೋನ, ಇಲ್ಲಿ ಫಾರ್ಮ್ ಆಗುವ ಕೋನ, ಇಲ್ಲಿ ಫಾರ್ಮ್ ಆಗುವ ಕೋನ ಸೇಮ್ ಇರುತ್ತೆ. ಅದನ್ನ ನೀವು ಕೋನ ಮಾಪಕ ಇಟ್ಟು ಚೆಕ್ ಮಾಡ್ಬೋದು. ಅದೇ ತರ ಮೂರನೇ ವಿಧಾನಕ್ಕೆ ಹೋಗೋಣ. ಕಾಗದ ಮಡಿಸುವಿಕೆಯ ಮೂಲಕ ಸಮಾನಾಂತರ ರೇಖೆಗಳನ್ನ ಚಿತ್ರಿಸುವುದು. ಇದೊಂದು ಆಟ ಅಂತ ಅನ್ಕೊಳ್ಳಿ. ಏನಿಲ್ಲಪ್ಪ, ಒಂದು ಪೇಪರ್ ತಗೊಳೋದು. ಪೇಪರ್ ತಗೊಂಡು ನಾವು ಎರಡು ರೇಖೆನ ಪೇಪರ್ ಮೇಲೆ ಬರೋ ತರ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಮೊದ್ಲಿಗೆ ಪೇಪರ್ ಈ ರೀತಿ ಮಡಿಸಿ, ಈಗ ಎಡಗಡೆಯಿಂದ ಬಲಗಡೆಗೆ ಮಡಿಸಿದಾಗ ಏನಾಗುತ್ತೆ, ಈ ರೀತಿ ಮಡಿಸ್ತೀವ. ಈಗ ಮಡ್ಚಿರೋದನ್ನ ವಾಪಸ್ ಓಪನ್ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ವಾಪಸ್ ಈ ರೀತಿ ಓಪನ್ ಮಾಡಿ, ಇಲ್ಲಿ ಪೇಪರ್ ಮಡ್ಚಿರೋ ತರ ಒಂದು ಲೈನ್ ನಮಗೆ ಕಾಣುತ್ತೆ. ಹಾಗಾಗಿ ಇದನ್ನ ನಾನು ಒಂಚೂರು ಡಾರ್ಕ್ ಆಗಿ ಬರ್ಕೊಂಡ್ರೆ ಇದೊಂದು ರೇಖೆ ತರ ಇರುತ್ತೆ. ಇದನ್ನ ಎಂ ಅಂತ ಹೇಳ್ತೀನಿ. ಅಷ್ಟೇ, ಅರ್ಧ ಕೆಲಸ ಮುಗೀತು. ನಮಗೊಂದು ರೇಖೆ ಸಿಕ್ಬಿಡ್ತು. ಈಗ ಇನ್ನೊಂದು ರೇಖೆ ಇದ್ರೆ ಅದು ಸಮಾನಾಂತರವಾಗಿದೆ ಅಂತ ತೋರಿಸ್ಬಿಡ್ತೀವಿ, ಹೌದಲ್ವಾ? ನೆನ್ಪಿಟ್ಕೊಳ್ಳಿ, ಈಗ ನಾನು ಸಡನ್ ಆಗಿ ಇಲ್ಲೊಂದು ರೇಖೆ ಬರೆದು ಸಮಾನಾಂತರವಾಗಿದೆ ಅಂತ ಹೇಳ್ಬೋದು. ಆದ್ರೆ ಹೆಂಗೆ ಸಮಾನಾಂತರ? ಇಲ್ಲೊಂದು ಮತ್ತೊಂದು ರೇಖೆ ಇದ್ರೆ ಇಲ್ಲಿರುವ ಕೋನ, ಇಲ್ಲಾಗುವ ಕೋನ ಎರಡೂ ಈಕ್ವಲ್ ಇದ್ರೆ ಸಮಾನಾಂತರ ಅಂತ ತೋರಿಸ್ಬೋದು ತಾನೆ? ಹೌದು. ಹಾಗಾಗಿ ನಾ ಏನ್ ಮಾಡ್ತೀನಿ, ಬಾಹ್ಯ ಬಿಂದುನ ಪರಿಗಣಿಸ್ತೀನಿ. ಈಗ ಈ ಬಾಹ್ಯ ಬಿಂದುವಿನಿಂದ ಒಂದು ರೇಖೆ ಪಾಸ್ ಆಗ್ಬೇಕಂತೆ. ಆ ರೇಖೆ ಎಮ್ಗೆ ಸಮಾನಾಂತರವಾಗಿರ್ಬೇಕಂತೆ. ಹಾಗಾಗಿ ಏನ್ ಮಾಡ್ತೀವಿ, ಈಗ ಪೇಪರ್ನ ಮೇಲಿಂದ ಮಡಿಸ್ತೀವಿ. ಮೇಲಿಂದ ಈ ಪಾಯಿಂಟ್ ಎ ಇದೆಯಲ್ಲ, ಅಲ್ಲಿ ತನಕ ಪೇಪರ್ ಮಡಿಸಿ. ನೋಡಿ, ಕರೆಕ್ಟಾಗಿ ಮಡ್ಸಿದ್ಮೇಲೆ ಮತ್ತೆ ಈಸಿಯಾಗಿ ಮತ್ತೆ ಓಪನ್ ಮಾಡಿ. ಓಪನ್ ಮಾಡಿದಾಗ ಈ ರೀತಿಯ ಒಂದು ಮಡಿಸಿರುವಂತ ರೇಖೆ ನಮಗೆ ಸಿಗುತ್ತೆ. ಇದನ್ನೊಂಚೂರು ಡಾರ್ಕ್ ಆಗಿ ಬರ್ಕೊಂಡ್ರೆ ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ಈಗ ಎಂ ಅನ್ನುವ ರೇಖೆ ಒಂದಿದೆ, ಎ ಅನ್ನುವ ರೇಖೆ ಒಂದಿದೆ. ಇದನ್ನ ನಾನು ಟಿ ಅಂತ ಹೇಳಿ ಕರಿತೀನಿ. ನಂತರ ಏನ್ ಮಾಡೋದೇನಿಲ್ಲ, ಇದನ್ನ ನೋಡಿದಾಗ ಎಂ ಅನ್ನುವ ರೇಖೆ ಈ ಟಿ ಅನ್ನುವ ರೇಖೆಗೆ ಲಂಬವಾಗಿದೆ. ಅಂದ್ರೆ ಇವೆರಡರ ಮಧ್ಯೆ ಇರುವ ಕೋನ ಬಂದು 90 ಡಿಗ್ರಿ. ನೀವು ಕೋನ ಮಾಪಕ ಇಟ್ಟು ನೋಡಿ, ಎಂ ಮತ್ತೆ ಟಿ ಮಧ್ಯೆ ಇರುವ ಕೋನ 90 ಡಿಗ್ರಿನೇ ಆಗಿರುತ್ತೆ. ನಂತರ ಈಗ ಎ ಮೇಲೆ ಒಂದು ಲೈನ್ ಪಾಸ್ ಆಗ್ಬೇಕಲ್ವಾ? ಮತ್ತೆ ನಾನು ಪೇಪರ್ನ ಮಡಿಸ್ತೀನಿ ಬಲಗಡೆಯಿಂದ ಎಡಗಡೆಗೆ. ನೋಡಿ, ಮಡಿಸಿದಾಗ ಈ ರೀತಿ ಆಗುತ್ತೆ. ಮಡಿಸಿದ ತಕ್ಷಣ ಮತ್ತೆ ಓಪನ್ ಮಾಡೋದಷ್ಟೇ, ಇನ್ನೇನಿಲ್ಲ. ನೋಡಿ, ಓಪನ್ ಮಾಡಿದಾಗ ಹಿಂಗ್ ಬಂತಾ? ಇದೊಂದು ರೇಖೆ ತಾನೆ. ಮತ್ತೆ ಎನ್ ಅನ್ನುವ ರೇಖೆ ಇದಾಗುತ್ತೆ, ಎಂ ಅನ್ನುವ ರೇಖೆ ಇದಾಗುತ್ತೆ. ಇವೆರಡೂ ಕೋನಗಳೇನಿದೆಯೋ, ಎನ್ ಮತ್ತೆ ಟಿ ನ ನಡುವೆ ಇರುವ ಕೋನ ಸಹ 90 ಡಿಗ್ರಿನೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಟಿ ಅನ್ನೋದು ಛೇದಕ, ಎಂ ಮತ್ತೆ ಎನ್ ಅನ್ನೋದು ಒಂದಕ್ಕೊಂದು ಸಮಾನಾಂತರ ರೇಖೆಗಳಾಗಿರುತ್ತೆ. ಎಷ್ಟು ಈಸಿ ಅನ್ಸ್ತಿಲ್ವಾ? ಇವೆಲ್ಲ ಕನ್ಸ್ಟ್ರಕ್ಷನ್. ಇದೆಲ್ಲ ನಾವು ಆಟ ಆಡ್ಕೊಂಡು ಕಲಿಬೇಕು.